ಈಗ ಅದೇ ರೀತಿಯಲ್ಲಿ ಮೊಬೈಲ್ ಫೋನ್ ಅಂಗಡಿಗಳು ಹಾಗೂ ರಿಪೇರ್ ಅಂಗಡಿಗಳು, ಮೊಬೈಲ್ ಫೋನ್ ರಿಪೇರ್ ಅಂಗಡಿಗಳು ಪ್ರತಿಯೊಂದು ಕಡೆ, ಪ್ರತಿಯೊಂದು ಕಾರ್ನರಲ್ಲೂ ಇದೆ. ಹಾಗಾಗಿ ನಾನು ಏನು ಮಾತಾಡಿದ್ರು ಈ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಒಂದು ದೊಡ್ಡ ಪರ್ಸೆಂಟೇಜ್ ಆಫ್ ಜನರು ತಲುಪ್ತದೆ ಅಂತ ಒಂದು ಧೈರ್ಯ ಅಥವಾ ಒಂದು ಖುಷಿ ನನಗಿದೆ. ಮೊದಲನೇದಾಗಿ ಉಡುಪಿ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ ಹೊಸದಾಗಿ ಚಾನ್ಸ್ ತಗೊಂಡು ಎಲ್ಲ ಯಾರ್ಯಾರಿಗೆ ಪದಾಧಿಕಾರಿಗಳಿದ್ದಾರೆ ಎಲ್ಲರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಕೋವಿಡ್ ಟೈಮಲ್ಲಿ ಕೆಲವೊಂದು ಸರ್ವಿಸಸ್ ಅನ್ನು ಎಸೆನ್ಷಿಯಲ್ ಸರ್ವಿಸಸ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಅವರದ್ದು ಮೂವ್ಮೆಂಟ್ಗೆ ಯಾವುದೇ ಅಡಚಣೆ ಇರಬಾರ್ದು ಅಂತ ಹೇಳಿ ಆವಾಗ ಆದೇಶಗಳಿದೆ. ಅದರಲ್ಲಿ ಪೊಲೀಸ್ ಇಲಾಖೆ ಇತ್ತು, ಡಾಕ್ಟರ್ಸ್ ಇದ್ರು, ಹಾಗೆ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಎಸೆನ್ಷಿಯಲ್ ಸರ್ವಿಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀತಿ ನನಗೀಗ ಅನಿಸ್ತಿದೆ, ಹೇಗೆ ಹಾಲಿನ ಅಂಗಡಿಗಳು ಯಾವಾಗಲೂ ಒಟ್ಟಾಗಬೇಕು, ಅದೇ ರೀತಿ ಹೇಗೆ ಹಾಸ್ಪಿಟಲ್ಗಳು ಯಾವಾಗಲೂ ಒಪ್ಪಿರಬೇಕು, ಅದೇ ರೀತಿಯಲ್ಲಿ ನಮ್ಮದು ದೈನಂದಿನ ಜೀವನದಲ್ಲಿ ಮೊಬೈಲ್ ಫೋನ್ ಮೇಲೆ ಎಷ್ಟು ಡಿಪೆಂಡೆನ್ಸ್ ಇದೆ ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ ರಿಟೇಲರ್ಸ್ ಸಹ ಒಂದು ರೀತಿಯಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಬರುವ ಹಂತಕ್ಕೆ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾವ ರೀತಿಯಲ್ಲಿ ಮೊಬೈಲ್ ಫೋನ್ ಕಮ್ಯುನಿಕೇಶನ್ ಬದಲಾಗ್ತಿದೆ, ಯಾವಾಗ ನಮ್ಮ ಲ್ಯಾಂಡ್ಲೈನ್ ಮತ್ತು ದೊಡ್ಡ ಸೆಟ್ ಕೈಗೆ ಬಂದು ಈಗ ಸಣ್ಣದಾಗಿದೆ, ನಾಳೆ ಮೊಬೈಲ್ ಫೋನ್ ಯಾವ ರೀತಿಯಲ್ಲಿ ಇರ್ತದೆ, ಯಾವ ರೂಪದಲ್ಲಿ ಇರ್ತದೆ ಅಂತ ನಮಗೆ ಹೇಳಕ್ಕಾಗಲ್ಲ. ಆದರೆ ಅದು ಇನ್ನು ಮುಂದಿರುವಂತ 50 ವರ್ಷ ನಮ್ಮ ಜೀವನದಲ್ಲಿ ಮೊಬೈಲ್ ಫೋನ್ ಯಾವ ರೀತಿಯಲ್ಲಿ ಅದರದ್ದು ಇಂಪ್ಯಾಕ್ಟ್ ಇರ್ತದೆ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಹತ್ರ ಮಾತಾಡುವಾಗ ನಾನು 2 ವಿಷಯಗಳ ಬಗ್ಗೆ ಮಾತಾಡ್ಕೊಂಡಿದ್ದೇನೆ. ಒಂದು, ಮೊಬೈಲ್ ಫೋನ್ ಕಳ್ಳತನಗಳಾಗೋದ್ರ ಬಗ್ಗೆ ಈಗಾಗಲೇ ನೀವು ಒಂದು ಮನವಿ ಕೊಟ್ಟಿದ್ದೀರಿ. ಮಲ್ಪೆ ಅಲ್ಲಿ ಸುಮಾರು ಮೊಬೈಲ್ ಅಂಗಡಿಗಳಿಂದ ಕಳ್ಳತನಗಳಾಗೋದ್ರ ಬಗ್ಗೆ CCTV ಹಾಕಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಒಂದು, ಮಲ್ಪೆ ಕೋರ್ಟಲ್ಲಿ ಆಲ್ರೆಡಿ ಮುನ್ಸಿಪಾಲಿಟಿ ಮತ್ತೆ ಕರಾವಳಿ ತಾಲೂಕುಗಳ ಎಲ್ಲ ಏನು ಆ ಏರಿಯಾದಲ್ಲಿರುವಂತೆಲ್ಲ ನಮ್ಮದು SP ಆಫೀಸಲ್ಲೇ ಕಂಟ್ರೋಲ್ ರೂಮಿಗೆ ಬರ್ತದೆ, ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಬರ್ತದೆ. ಆ ರೀತಿಯಲ್ಲಿ ಪ್ರಿವೆಂಟಿವ್ ಸ್ಟೆಪ್ಸ್ ಅಲ್ಲಿ ನೀವು ಸಹ ಕೈ ಜೋಡಿಸಬಹುದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಾಗಲೇ ಈಗಾಗಲೇ CEIR ಪೋರ್ಟಲ್ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ, 99.9% ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ. ಮೊಬೈಲ್ ಫೋನ್ ಕಳ್ಳತನ ಆಗಿದ್ರೆ ಅಥವಾ ಅದರ ಬಗ್ಗೆ ಮಾಹಿತಿ ಬಂದರೆ, ಅದರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ಕೂಡಲೇ ಆನ್ಲೈನಲ್ಲಿ CEIR ಪೋರ್ಟಲಲ್ಲಿ ಆ ನಂಬರ್ದು ಮೊಬೈಲ್ ಫೋನ್ದು ಡೀಟೇಲ್ಸ್ ಹಾಕಿದರೆ FIR ಏನು ಮಾಡೋ ಅವಶ್ಯಕತೆ ಇಲ್ಲ. ಅದರ ಬೇಸಿಸ್ ಮೇಲೆ ನಾವು ಪತ್ತೆ ಮಾಡಿ ಅದನ್ನು ವಾಪಸ್ ಕೊಡುವಂಥ ಕೆಲಸ ಮಾಡ್ಬೋದು. ಒಂದು 3 ವರ್ಷ ಮುಂಚೆ ಥರ ಹೆಂಗಿತ್ತಂದರೆ, ಒಂದು ಮೊಬೈಲ್ ಫೋನ್ ಕಳ್ಳತನ ಆಗಿದ್ರೆ ಹೋಯ್ತು ಅಂತ ಮತ್ತೆ ಬರುವುದೇ ಇಲ್ಲಂತೆ. ಅಲ್ಲಿಂದೆಲ್ಲ ಬದಲಾಗಿ ಈಗ ಅಟ್ಲೀಸ್ಟ್ 100 ಮೊಬೈಲ್ ಫೋನ್ ಥೆಫ್ಟ್ ಆಗಿದ್ರೆ ಒಂದು 20ರಿಂದ 30 ಮೊಬೈಲ್ ಫೋನ್ ಆದರೂ ಹುಡುಕಿ ವಾಪಸ್ ಕೊಡೋಕ್ಕಾಗುವಂಥ ಪರಿಸ್ಥಿತಿಗೆ ಈಗ ನಾವು ಬಂದಿದ್ದೀವಿ. ಅದು CEIR ಪೋರ್ಟಲ್ ಮತ್ತು ಅದರಲ್ಲಿ ಆಗಿರುವಂಥ ಡೆವಲಪ್ಮೆಂಟ್ಸಿಂದ ಆಗಿರುವಂಥದ್ದು. ಮೊಬೈಲ್ ಫೋನ್ ಥೆಫ್ಟ್ ಅಥವಾ ಆ ಥರ ಆಗಿದ್ರೆ ಬೇಸಿಕ್ಲಿ ಈ ಕಳ್ಳತನ ಮಾಡಿರುವಂಥ ಮೊಬೈಲ್ ಫೋನ್ಗಳು ಮೊಬೈಲ್ ಅಂಗಡಿಯಲ್ಲಿ ಮಾರಕ್ಕೆ ಬಂದಾಗ ದಯವಿಟ್ಟು ಅದನ್ನು 100% ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ನನಗೆ ಈಗಲೂ ನೆನಪಿದೆ, ಕುಂದಾಪುರದಲ್ಲಿ ನಾನು ASP ಆಗಿದ್ದಾಗ ಒಂದು ಮರ್ಡರ್ ಕೇಸಲ್ಲಿ ಇದೇ ಥರ ಮೊಬೈಲ್ ರಿಪೇರ್ ಅಂಗಡಿಗೆ ಮೊಬೈಲ್ ಫೋನ್ ಕೊಟ್ಟಿದ್ದಾಗ ಅದರೊಳಗಿದ್ದ ಸಿಮ್ ತೆಗೆದು ಇನ್ನೊಬ್ಬರಿಗೆ ಕೊಟ್ಟು ಆ ಸಿಮ್ ಬಳಸ್ಕೊಂಡು ಮರ್ಡರ್ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಆ ಮೊಬೈಲ್ ಅಂಗಡಿಗಳು ಆರೋಪಿಯಾಗಿದ್ದಾರೆ. ಆ ಥರ ಎಲ್ಲ ನೀವು ಯಾರು ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಬಟ್ ನಾನು ಹೇಳಕ್ಕೆ ಬರುತ್ತಿರೋದು ಏನಂದರೆ, ಒಂದು, ಮೊಬೈಲ್ ಫೋನ್ ರಿಪೇರ್ ಅಥವಾ ಇದಕ್ಕೆ ಸರ್ವಿಸಿಂಗ್ ಬಂದಾಗ ಅದರೊಳಗಿರುವಂಥ ಡೇಟಾ, ಆ ಡೇಟಾ ಈಗ ಕೆಲವೊಂದು ಕಡೆ ನಮಗೆ ಫಿಂಗರ್ ಪ್ರಿಂಟ್ ಪಿನ್ ಕೊಡಿ ಅಂತ ಹೇಳ್ತಾರೆ ರಿಪೇರ್ ಮಾಡೋಕ್ಕೆ. ಆ ಡೇಟಾ ಯಾವುದಾದ್ರೂ ಕಾರಣದಲ್ಲಿ ಲೀಕ್ ಆದರೆ, ಅದರಲ್ಲಿರುವಂಥ ಪ್ರೈವೇಟ್ ಡೇಟಾ ಯಾವುದಾದ್ರೂ ರೀತಿಯಲ್ಲಿ ಮಿಸ್ಯೂಸ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆಲ್ಲರಿಗೂ ನೀವೆಲ್ಲ ಹೊಣೆಗಾರ ಆಗ್ತೀವಿ ಅಂತ ಕಾನೂನು ಮಾಹಿತಿ ನಿಮಗೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಡೇಟಾ ಪ್ರೈವಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಕೈಯಲ್ಲಿ ಯಾರ್ದಾದ್ರೂ ಮೊಬೈಲ್ ಫೋನ್ ಬಂದರೆ ಅದರೊಳಗಿರುವಂಥ ಡೇಟಾ ಎಲ್ಲೂ ಹೊರಗೆ ಹೋಗಬಾರ್ದು ಅಂತ ನಿಮ್ಮದು ಅತ್ಯಂತ ಜವಾಬ್ದಾರಿ ಇದೆ. ಎರಡನೇದಾಗಿ, ಥೆಫ್ಟ್ ಆಗಿರುವಂಥ ಮೊಬೈಲ್ ಫೋನ್ಗಳು ನಿಮಗೆ ತಗೊಂಡ್ಬಂದು ಕೊಟ್ಟರೆ ದಾಖಲಾತಿಗಳು ಯಾವುದೇ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೆ ತಗೋಬಾರ್ದು. ಯಾಕೆಂದರೆ ಅದು ಯಾವ ಕ್ರೈಮಿಗೆ ಯೂಸ್ ಮಾಡಿದ್ದಾರೆ ಅಥವಾ ಎಲ್ಲಿಂದ ಆಗಿದೆ ನಿಮಗೆ ಹೇಳೋಕ್ಕಾಗಲ್ಲ. ಆಮೇಲೆ ದೊಡ್ಡ ದೊಡ್ಡ ನೆಟ್ವರ್ಕ್ಗಳು ಈಗ
ಸೈಬರ್ ಕ್ರೈಮ್ ಕೇಸ್ಗಳಾಗ್ತಾ ಇರುವಂಥದ್ರಲ್ಲಿ ಎಲ್ಲ ಮೊಬೈಲ್ ಫೋನ್ಗಳಲ್ಲೂ ಮತ್ತು ಸಿಮ್ ಕಾರ್ಡ್ಗಳನ್ನು ತಪ್ಪಾಗಿರೋ ರೀತಿಯಲ್ಲಿ ಬಳಸ್ಕೊಂಡು ಮಾಡ್ತಿದ್ದಾರೆ. ಅದರಲ್ಲಿ ನೀವು ನಿಮ್ಮ ದುಡಿಮೆಗೆ ನಿಮ್ಮ ಕೆಲಸ ಮಾಡ್ತಾ ಇರ್ತೀರಿ, ಆದರೆ ಒಂದು ಎಕ್ಸ್ಟ್ರಾ ಅಲರ್ಟ್ ಆಗಿ ಡಾಕ್ಯುಮೆಂಟೇಶನ್ ವೆರಿಫೈ ಮಾಡಿ ನಿಮ್ಮ ಕೆಲಸ ಮಾಡಿದರೆ ಒಂದು ಸುಮಾರು ಈ ಥರ ಕ್ರೈಮ್ಗಳು ಅವಾಯ್ಡ್ ಆಗ್ತದೆ. ಎರಡನೇದು ಆ ಥರ ಕ್ರೈಮ್ಗಳಾಗಿದ್ರು ನಿಮ್ಮ ಮೇಲೆ ಜವಾಬ್ದಾರಿ ಬರದೆ ನೋಡ್ಕೊಳಕ್ಕಾಗ್ತದೆ ಅಂತ ಒಂದು ಮುನ್ನೆಚ್ಚರಿಕೆ ಅಥವಾ ಮಾಹಿತಿ ನಾನು ಮುಂಚೆನೇ ನಿಮಗೆ ಕೊಡ್ತಾ ಇದ್ದೀನಿ.